ಈ ಮಂಟಪದ ಸೌಂದರ್ಯ, ಶಿಲ್ಪಕಲೆ, ಕೆತ್ತನೆಗಳು ಮತ್ತು ಇಲ್ಲಿನ ಪ್ರಶಾಂತ ವಾತಾವರಣ ನಿಜವಾಗ್ಲೂ ಎಲ್ಲರನ್ನ ಮನೆ ಸೆಳೆಯುತ್ರಿ. ಅದಕ್ಕಂತಾನೆ ಈ ಪವಿತ್ರ ಸ್ಥಳಕ್ಕೆ ಸಾವಿರಾರು ಭಕ್ತರ ಪ್ರತಿದಿನ ಭೇಟಿ ನೀಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಕರ್ನಾಟಕದಲ್ಲಿರುವಂಥ ಪ್ರಸಿದ್ಧ ಗವಿಸಿದ್ದೇಶ್ವರ ಮಠಕ್ಕೆ. ಇಲ್ಲಿ ಸಾವಿರಾರು ಭಕ್ತರು ಯಾಕೆ ಬರ್ತಾರೆ, ಈ ಮಠದ ವಿಶೇಷತೆ ಏನು, ಬರ್ರಿ ಒಟ್ಟಿಗೆ ತಿಳ್ಕೊಂಡು ಬರೋಣ. ಈ ಒಂದು ಮಠದ ಬಗ್ಗೆ ಮೊದಲ ನಾವು ಸಾಕಷ್ಟು ಕೇಳಿದ್ವಿ ರೀ, ಆದ್ರೆ ಒಳಗೆ ಹೋಗಿ ನೋಡಿದ ಮೇಲೆ ಖರೇನ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಯ್ತು. ಇಲ್ಲಿ ಒಂದು ವಾತಾವರಣ, ದರ್ಶನ ಮತ್ತು ಇಲ್ಲಿ ಇರುವಂಥ ವಿಶೇಷತೆಗಳು ನಮಗೆ ಭಾಳ ಇಷ್ಟ ಆದವು ರೀ. ಬನ್ನಿರಿ ನಿಮಗೂ ಕೂಡ ತೋರಿಸ್ತೇನೆ. ಎಂಟ್ರಿ ಆದ ತಕ್ಷಣ ಕೈ ಕಾಲು ತೊಳ್ಕೊಳಕ್ಕೆ ಇಷ್ಟು ತಣ್ಣ ನೀರು ಸಿಕ್ಕುರಿ. ನಮಗಂತೂ ಅಮೃತ ಸಿಕ್ಕಂಗೆ ಆತ್ರಿ. ಯಾಕಂತಂದ್ರೆ ಬಿಸಿಲು ಭಾಳ ಇತ್ತು. ಹಾಗಾಗಿ ನೀರು ಸಿಕ್ಕ ತಕ್ಷಣ ಕೈಯು ಕಾಲು ಮುಖ ಒಂಥರ ಜಳಕ ಮಾಡ್ದಂಗೆ ಆಗಿಬಿಡ್ತ್ರಿ ಖರೇನ ನಮಗೆ. ಸೊ ಕೈ ಕಾಲೆಲ್ಲ ತೊಳ್ಕೊಂಡು ಚಲೋತ್ನಂಗೆ ಆಮೇಲೆ ಅಲ್ಲಿರುವಂಥ ವಾತಾವರಣನ ನೋಡಿಕೊಂಡು, ಅಲ್ಲಿ ನೋಡುವಂಥ ವಾತಾವರಣ ನನಗೆ ಒಂಥರ ಮನಸ್ಸಿಗೆ ಇಷ್ಟು ಸಂತೋಷ ಕೊಡ್ತ್ರಿ. ಎಲ್ಲೋ ಒಂದು ಸ್ವರ್ಗಕ್ಕೆ ಬಂದೇವೇನೋ ಅನ್ನೋಷ್ಟು ಫೀಲ್ ಆಯ್ತು. ಅಲ್ಲಿರುವಂಥ ಶಾಂತತೆ, ಆಮೇಲೆ ಅಲ್ಲಿರುವಂಥ ಸ್ವಚ್ಛತೆ, ಸೊ ಇಲ್ಲೇ ಇದ್ದು ಬಿಡೋಕೆ ಅನಿಸುವಂಥ ಫೀಲಿಂಗ್ ಬಂತ್ರಿ ಖರೇನ. ಇದನ್ನು ನೋಡ್ಕೊತ ಮುಂದೆ ಹಂಗೆ ಹೋಗ್ತಾ ಇದ್ವಿ, ಅಲ್ಲಿ ಅಜ್ಜಾರು ಕುಂತಿರೋ ದೃಶ್ಯ ಕಂಡು ಬಂತು ನಮಗೆ. ಖರೇನ ನನ್ನ ಕಣ್ಣು ಒಂದು ಕ್ಷಣ ನಂಬೋಕ್ಕಾಗಲಿಲ್ಲರಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವರು ಎಲ್ರಿಗಷ್ಟು ಸುಲಭವಾಗಿ ಸಿಗೋದಿಲ್ಲರಿ. ಇವರ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಸರಳ ಜೀವನ ಮತ್ತು ಆಧ್ಯಾತ್ಮಿಕ ಪ್ರವಚನಗಳು ಮತ್ತು ಸಮಾಜ ಸೇವೆ ಮೂಲಕ ಸಾವಿರಾರು ಭಕ್ತರ ಮನಸ್ಸೊಳಗೆ ವಿಶೇಷ ಸ್ಥಾನ ಪಡೆದಾರ್ರಿ. ಇವರ ಆಶೀರ್ವಾದ ಪಡ್ಯಾಕಂತನ ರಾಜ್ಯದಲ್ಲಿ ಇರುವಂಥ ಮೂಲೆ ಮೂಲೆಗಳಿಂದ ಭಕ್ತರ ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾರ್ರಿ. ಆ ದಿನ ನಮಗೂ ಕೂಡ ಅವರ ದರ್ಶನ ಮತ್ತು ಆಶೀರ್ವಾದ ಸಿಕ್ಕಿದ್ದು ನಿಜವಾಗ್ಲೂ ಸಂತಸದ ಕ್ಷಣ ಆಗಿತ್ತು ರೀ. ಖರೇನ ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಆಶೀರ್ವಾದ ಸಿಗುತ್ತಾ, ನಾವು ಅವ್ರನ್ನ ನೇರವಾಗಿ ನೋಡ್ತೀವಿ ಅಂಥೇಳಿ. ಸೊ ಕಣ್ಣು ತುಂಬ್ಕೊಂಡಿರಿ. ನಿಜವಾಗ್ಲೂ ಅವ್ರ ಜೊತೆಗೆ ಮಾತಾಡಿದ್ವಿ, ಭಾಳ ಚಂದ ಮಾತಾಡಿದ್ರು ನಮ್ಮ ಜೊತೆಗೆ. ಭಾಳ ಖುಷಿ ಅಂದ್ರೆ ಖುಷಿ ಆಯ್ತು. ಆಮೇಲೆ ಎಲ್ಲಿಂದ ಬಂದಿರಿ ಅಂತ ಹೇಳಿ ಕೇಳಿದ್ರೆ, ಅದಕ್ಕಿಂತ ಮುಂಚೆ ಅವ್ರ ಕಡೆ ನಾವು ಹೋದ ತಕ್ಷಣ ಫಸ್ಟ್ ಅವ್ರು ನಮ್ಮನ್ನ ಕೇಳಿದ್ದ ಊಟ ಮಾಡಿದ್ರಿಲ್ಲ, ಅಂದ್ರೆ ಪ್ರಸಾದ ಸ್ವೀಕರಿಸಿದ್ರಲ್ಲ, ಆರಾಮಾಗಿ ಬಂದ್ರಿಲ್ಲ, ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ, ಅಜ್ಜಾರ ನಾವು ಹಿಂಗೆ ಕಾಶ್ಮೀರದಿಂದ ಬಂದೇವ್ರಿ, ಸೊ ನೀವು ಸಿಗ್ತಿರೋ ಇಲ್ಲೋ ಅಂತ ಅನ್ಕೊಂಡಿದ್ವಿ. ನಿಮ್ಮನ್ನು ನೋಡಿ ನಮಗೆ ಭಾಳ ಖುಷಿ ಆಯ್ತು ಅಂದ ತಕ್ಷಣ ಅವ್ರು ಕೂಡ ಖುಷಿ ಪಟ್ಟರ್ರಿ. ಇದು ಬಂದ್ಬಿಟ್ಟು ಅಲ್ಲಿರುವಂತಹ ಶ್ರೀ ಗವಿಸಿದ್ದೇಶ್ವರ ಮಠದ ಒಂದು ಪ್ರಸಾದಾಲಯ. ಇಲ್ಲಿ ಮೇಲು ಕೀಳು ಭೇದ ಭಾವ ಅನ್ನದೇನೆ ಒಂದೇ ಸಾಲೊಳಗೆ ಕುಂತ್ಕೊಂಡು ಒಂದೇ ಥರನಾದ ಊಟ ಮಾಡಿಸ್ತಾರೆ, ಊಟ ಹಾಕ್ತಾರೆ, ಎಲ್ಲರೂ ಊಟ ಬಡಿಸ್ತಾರೆ. ನೀವು ಯಾವುದೇ ಟೈಮ್ಗೆ ಹೋದರೂ ಇಲ್ಲಿ ಊಟ ಇಲ್ಲದೆ ಬರೋಕ್ಕೆ ಸಾಧ್ಯನೇ ಇಲ್ಲ. 24 ತಾಸಲ್ಲಿ ಊಟ ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಎಂಟ್ರೆನ್ಸ್ಗೆ ಇಲ್ಲಿ ವಿಭೂತಿ ಇಟ್ಟಾರ. ನಾನಂತೂ ವಿಭೂತಿ ಲವರ್ ರೀ. ನಾನು ಮನೆ ಒಳಗಿರಲಿ, ಯಾವ್ದಾರು ಊರಿಗೆ ಹೋಗಿರಲಿ, ಫಸ್ಟ್ ಬ್ರಷ್ ಆದ ತಕ್ಷಣ ಮೊದಲು ನಾನು ವಿಭೂತಿ ಹಚ್ಕೊಂಡಿರ್ತೇನೆ ರೀ. ಸೊ ವಿಭೂತಿ ನಮ್ಮ ಹಿಂದೂ ಧರ್ಮನ ಎತ್ತಿ ಹಿಡಿಯುವಂಥ ಒಂದು ಸಂಕೇತ ರೀ ಈ ಒಂದು ವಿಭೂತಿ, ಆಮೇಲೆ ಈ ಒಂದು ಕೇಸರಿ. ಸೊ ಒಳಗಡೆ ಹೋಗಿ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ ರೀ. ನಾವು ಅಲ್ಲಿ ಹೋದಾಗ ಸಾಯಂಕಾಲ 6 ಗಂಟೆ ಆಗಿತ್ತು ರೀ. ನೀವು ಯಾವ ಟೈಮಲ್ಲಿ ಹೋಗ್ರಿ ಅಲ್ಲಿ ನಿಮಗೆ ಉಳ್ಕೊಳ್ಳೋಕೆ ಸ್ಥಳ ಸಹಿತ ಸಿಗುತ್ತೆ, ಜೊತೆಗೆ ಊಟ ಸಹಿತ ಸಿಗುತ್ತೆ. ನಿಮಗಲ್ಲಿ ಅಷ್ಟು ಚಂದ ಟ್ರೀಟ್ ಮಾಡ್ತಾರೆ. ಖರೇನ ಅಲ್ಲೇ ಇದ್ದು ಬಿಡ್ಬೇಕು ಅನಿಸ್ಬಿಡುತ್ತೆ ರೀ ಸ್ನೇಹಿತರೆ. ಇಲ್ಲಿ ಪ್ರತಿದಿನ ಭಕ್ತರಿಗೋಸ್ಕರ ಪ್ರಸಾದ ತಯಾರು ಮಾಡ್ತಾರೆ. ನಮಗೂ ಆ ಸೇವೆ ಒಳಗೆ ಸ್ವಲ್ಪ ಭಾಗವಹಿಸುವಂಥ ಅವಕಾಶ ಸಿಕ್ತ್ರಿ. ನಾವು ಕೂಡ ಕಟ್ಟಿಗೆ ತೊಗೊಂಡು ಒಲೆಗೆ ಹಾಕಿ ಪ್ರಸಾದ ತಯಾರಿಸುವಂಥ ಸೇವೆ ಒಳಗೆ ಕೈ ಜೋಡಿಸಿದ್ವಿ ರೀ. ಇಂಥ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದ್ದ ನನಗಂತೂ ಭಾಳ ಖುಷಿ ಆಯ್ತು. ಅದು ದೇವರ ಸನ್ನಿಧಿ ಒಳಗೆ ಮಾಡುವಂಥ ಈ ಚಿಕ್ಕ ಚಿಕ್ಕ ಸೇವೆ ಏನದಾವಲ್ರಿ, ಮನಸ್ಸಿಗೆ ಭಾಳ ಖುಷಿ ಕೊಡುತ್ತೆ ರೀ. ಇದಕ್ಕಿಂತ ಮುಂಚೆ ನಿಮಗೆ ನಾನು ಇನ್ನೂ ಒಂದು ವಿಶೇಷ ಹೇಳೋಕೆ ಇಷ್ಟಪಡ್ತೀನಿ ರೀ. ನಾವು ಊಟ ಮಾಡಿ ಬಂದ ತಕ್ಷಣ ಅಲ್ಲಿ ತಾಟುಗಳನ್ನು ನಾವೇ ತೊಳೆದಿಡ್ಬೇಕಾಗುತ್ತೆ ರೀ. ಸೊ ಅಲ್ಲಿ ಪ್ರತಿಯೊಂದು ಸಿಂಕಿಗೆ ಒಂದೊಂದು ಸೋಪು ಮತ್ತು ಪಾತ್ರೆ ತೊಳೆಯುವಂಥ ಸ್ಕ್ರಬ್ ಇಟ್ಟಿದ್ದೆ. ನನಗದು ಭಾಳ ವಿಶೇಷ ಅನ್ನಿಸ್ತು. ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ವಿಡಿಯೋ ಮಾಡಿ ನೆಕ್ಸ್ಟ್ ಒಂದೇಳಿ ಯಾವಾಗ ಹೋದ್ರೆ ನಿಮಗೆ ಆ ವಿಡಿಯೋ ತೋರಿಸ್ತೀನಿ. ನನಗೇನೋ ಒಂಥರ ಭಾಳ ಅಂದ್ರೆ ಭಾಳ ವಿಶೇಷ ಆಯಿತು. ನಾ ಇಷ್ಟೆಲ್ಲ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರ್ತೀವಿ, ಬಟ್ ಆ ಥರ ವಿಶೇಷ ನಾ ಎಲ್ಲೂ ನೋಡಲೇ ಇಲ್ಲರಿ. ಖರೇನ ಈ ಮಠದ ವಾತಾವರಣ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ನೀವು ಎಲ್ಲಿ ಬೇಕಾದಲ್ಲಿ ನೋಡ್ರಿ, ಎಲ್ಲ ಕಡೆ ಸ್ವಚ್ಛತೆ, ಶಿಸ್ತು ಮತ್ತು ಪ್ರಶಾಂತವಾದಂಥ ವಾತಾವರಣ ಕಾಣಿಸುತ್ತೆ ನಿಮಗೆ. ಇಲ್ಲಿ ಕಾಣುವಂಥ ಸುಂದರವಾದ ಶಿಲ್ಪಕಲೆ, ಮಂಟಪಗಳ ವಿನ್ಯಾಸ ಮತ್ತು ಕೆತ್ತನೆಗಳು ಈ ಸ್ಥಳದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚುವಂತ ಮಾಡುತ್ತೆ. ಕೆಲವೇ ಕ್ಷಣ ನೀವು ಅಲ್ಲಿ ಕಳೆದ್ರೂ ಸಹಿತ ಮನಸ್ಸಿಗೆ ಇಷ್ಟೊಂದು ಒಂದು ವಿಭಿನ್ನವಾದಂಥ ಶಾಂತಿ ಅನುಭವ ಆಗುತ್ತೆ ನಿಮಗೆ. ಖರೇನ ಭಾಳ ಅಂದ್ರೆ ಭಾಳ ಎಷ್ಟು ಹೇಳಿದರೂ ಕಡಿಮೆನ.
ಅದಕ್ಕಂತಾನೆ ಸಾವಿರಾರು ಭಕ್ತರು ಈ ಪವಿತ್ರವಾದಂಥ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ಅನ್ನಕ್ಕೆ ಇದೊಂದು ಉದಾಹರಣೆ ರೀ. ಈ ಗವಿಸಿದ್ದೇಶ್ವರ ಮಠಕ್ಕೆ ಹೋಗುವಂಥ ಬರುವಂಥ ಅವಕಾಶ ಏನಾದರೂ ಸಿಕ್ಕರೆ ಆ ಅವಕಾಶನ ನಿಮ್ಮ ಜೀವನದೊಳಗೆ ಯಾವತ್ತೂ ಕಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಾಯ್ ಗಾಯ್ಸ್, ನಾವು ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದೀವಿ. ಹಾಯ್ ಗಾಯ್ಸ್, ಅಲ್ಲ ಚೇಂಜ್ ಮಾಡಕ್ಕೆ ಬರ್ತೈತಿ. ಗವಿಸಿದ್ದೇಶ್ವರ ಮಸ್ತ್ ಐತಿ ವ್ಯೂ ಪಾಯಿಂಟ್. ಎಲ್ಲಿ ಜರ್ದಾಡ್ತೈತಿ ಅಂತ ಹೆದರಿಕೆ. ಮೆಟ್ಲುಗಳನ್ನು ಹತ್ಕೊಂಡು ನಾವು ಮೇಲೆ ಹೋದ್ವಿ ರೀ. ಖರೇನ ವ್ಯೂಸ್ ಪಾಯಿಂಟ್ ಇಷ್ಟು ಚಂದ ಇತ್ತು. ಆಮೇಲೆ ಗಾಳಿನೂ ಹಂಗೆ ಬಿಟ್ಟಿತ್ತು ತಂಪಗ. ಅಲ್ಲಿ ಹೋದ ತಕ್ಷಣ ಮಲ್ಕೊಂಡ್ಬಿಡೋನು ಅನಿಸ್ಬಿಟ್ಟಿತ್ತು. ಅಲ್ಲಿ ಮೇಲೆ ಹತ್ತು ಬಂದರೂ ಸಹಿತ ಭಾಳ ಚಂದ ಮಂಟಪ ಅದಾವ್ರಿ, ಶಿಲ್ಪ ಕಲೆಗಳಿದ್ದಾವೆ. ಅವನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ನನ್ನ ಮೊಬೈಲ್ನಾಗ ಚಾರ್ಜ್ ಖಾಲಿ ಆಗಿಬಿಟ್ಟಿದ್ರೆ ಭಾಳ ಬೇಸರ ಅಂತೂ ಭಾಳ ಆಯ್ತು. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಇನ್ನೊಂದು ವಿಶೇಷತೆ ಅಲ್ಲಿ ಏನು ಕಂಡು ಬಂತಪ್ಪ ಅಂತಂದ್ರೆ ಇಷ್ಟೊಂದು ವಿದ್ಯಾರ್ಥಿಗಳು ರೀ ಅಷ್ಟು ಚಂದ ಸಾಲಾಗಿ ಎಷ್ಟು ಡಿಸಿಪ್ಲಿನಿಂದ ಅವರು ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೊಂಟಿದ್ದರಿ. ಖರೇನ ಅದಕ್ಕೆ ಹೇಳ್ತಾರೆ ಗವಿಸಿದ್ದೇಶ್ವರ ಮಠ ಕೇವಲ ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ದನ ಶಿಕ್ಷಣಕ್ಕೂ ವಿಶೇಷ ಮಹತ್ವ ನೀಡುವಂಥ ಸಂಸ್ಥೆ ಆಗೈತಿ ಅಂತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು, ಸಂಸ್ಕಾರ ಮತ್ತು ಜೀವನದ ಮೌಲ್ಯಗಳನ್ನು ಕಲಿತಾರಂದ್ರೆ ತಪ್ಪಾಗಲಾರ್ದ್ರಿ. ಅದಕ್ಕಾಗಿನ ಈ ಮಠ ಭಕ್ತರಿಗೆ ಮಾತ್ರವಲ್ದನ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂಥ ಪವಿತ್ರ ಸ್ಥಳವಾಗಿ ಹೆಸರುವಾಸಿ ಆಗೈತೆ ಅಂದ್ರೆ ತಪ್ಪಾಗಲಾರ್ದ್ರಿ. ನಾವೆಲ್ಲ ನೋಡಿಕೊಂಡು ಕೆಳಗಡೆ ಬಂದಿವ್ರಿ. ಸಾಯಂಕಾಲ ಆಗಿಬಿಟ್ಟಿತ್ತು ಫುಲ್ಲ. ಇನ್ನೇನಪ್ಪ ಹೊರಡಬೇಕು ಅಂಥೇಳಿ ನಾವು ಎಂಟ್ರೆನ್ಸಿಗೆ ಬಂದ್ವಿ ರೀ. ಅಲ್ಲಿ ಇಷ್ಟು ತಣ್ಣಗೆ ಗಾಳಿ ಬಿಟ್ಟಿತ್ತು. ಆಮೇಲೆ ಅಲ್ಲಿ ಉಳ್ಕೊಳ್ಳುವಂಥ ಜನರು ಸಹಿತ ಕುಂತಾರ ನೋಡ್ರಿ. ಇಲ್ಲಿ ಇಷ್ಟೊಂದು ಟ್ರೀಟ್ ಚಲೋ ಇರ್ತೈತಿ. ನಿಮಗೆ ಯಾವೊಂದು ದೊಡ್ಡ ಹೋಟೆಲ್ಗೆ ಹೋದರೂ ಸಹಿತ ನಿಮಗೆ ಅಷ್ಟೊಂದು ಚಲೋ ನಿಮಗೆ ಟ್ರೀಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಖರೇನ ನನಗಂತೂ ಭಾಳ ಅಂದ್ರೆ ಭಾಳ ಒಂದು ಒಳ್ಳೆಯ ಅನುಭವ ಆಯ್ತು ರೀ. ಇನ್ನೊಂದು ಸರಿ ಭೇಟಿ ನೀಡಬೇಕು ಅಂತ ಅನಿಸುವಂಥ ಒಂದು ಫೀಲ್ ಬಂತು ನನಗೆ. ಖರೇನ ಇಂಥ ಅವಕಾಶ ಸಿಕ್ಕರೆ ನೀವು ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ನಾವು ಅಲ್ಲಿಂದ ಹೊರಟ್ವಿ. ಆಮೇಲೆ ನಮಗೆ ಢಾಬಾ ಸಿಕ್ತ್ರಿ. ಒಂದು ಢಾಬಾ ಸಿಕ್ಕಾಗ ಟೈಮ್ ಎಷ್ಟಾಗಿತ್ತಪ್ಪ ಅಂತಂದ್ರೆ 12:30 ಆಗಿತ್ತು ರೀ. ಸೊ ಎಲ್ಲರೂ ಢಾಬಾಕ್ಕೆ ಇಳಿದು ಊಟ ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ವ್ಲಾಗ್ ಒಳಗೆ ನಿಮಗೆ ಯಾವ ಒಂದು ಭಾಗ ಇಷ್ಟ ಆಯಿತು ಅಂತ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.